ಚಳ್ಳಕೆರೆಯಲ್ಲಿ ಪರಿಶಿಷ್ಟ ಪಂಗಡದ ಸಾಮಾಜಿಕ ನ್ಯಾಯಕ್ಕಾಗಿ ಜಾಗೃತಿ ಸಮಾವೇಶ ನಡೆಯಲಿದ್ದು, ಈ ಸಮಾವೇಶದಲ್ಲಿ ಎಸ್ಟಿ ಸಮುದಾಯದ ಹಕ್ಕುಗಳನ್ನು ಕುರಿತು ಜಾಗೃತಿಯನ್ನು ಉಂಟು ಮಾಡುವಂಥ ಕಾರ್ಯಕ್ರಮವನ್ನು ದಿನಾಂಕ 19/7/2026 ಭಾನುವಾರದಂದು ಚಳ್ಳಕೆರೆ ನಗರದ ಶ್ರೀ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ನಡೆಯಲಿದ್ದು, ಈ ಸಮಾವೇಶಕ್ಕೆ ಪರಿಶಿಷ್ಟ ಪಂಗಡದ ಎಸ್ಟಿ ಮೋರ್ಚಾ ಅಧ್ಯಕ್ಷರು, ಮಾಜಿ ಸಚಿವರು, ಹಾಲಿ ಶಾಸಕರು, ಎಸ್ಟಿ ಸಮುದಾಯದ ಎಲ್ಲ ಪದಾಧಿಕಾರಿಗಳು, ಮುಖಂಡರುಗಳು ಭಾಗವಹಿಸಿ ಎಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಕೆ.ಟಿ. ಕುಮಾರಸ್ವಾಮಿ ಸುದ್ದಿಗೋಷ್ಠಿಯಲ್ಲಿ ಕರೆ ನೀಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಎಸ್ಟಿ ಸಮುದಾಯಕ್ಕೆ ಮೀಸಲಾತಿಯಲ್ಲಿ ಅನ್ಯಾಯ ಖಂಡಿಸಿ ಬೃಹತ್ ಜಾಗೃತಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗುವುದು ಎಂದರು. ಇದೇ ಸಂದರ್ಭದಲ್ಲಿ ಎಸ್ಟಿ ಸಮುದಾಯದ ಪದಾಧಿಕಾರಿಗಳು, ಇತರರು ಮುಖಂಡರು ಈ ಸಭೆಯಲ್ಲಿ ಭಾಗವಹಿಸಿದ್ದರು. ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ಏನು ಸಾಮಾಜಿಕ ನ್ಯಾಯಕ್ಕಾಗಿ ಜಾಗೃತಿ ಸಮಾವೇಶವನ್ನು ಭಾರತೀಯ ಜನತಾ ಪಾರ್ಟಿ ಎಸ್ಟಿ ಮೋರ್ಚಾದ ರಾಜ್ಯದ ಎಲ್ಲ ರಮೇಶ್ ಜಾರಕಿಹೊಳಿ, ಮಾಜಿ ಸಚಿವರಾಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅವರು, ಶ್ರೀರಾಮುಲು ಅವರು, ರಾಜಗೌಡರು, ನಾಯಕರು, ಮಾಜಿ ಸಂಸದರಾಗಿರ್ತಕ್ಕಂಥ ರಾಜ ಅಮರೇಶ್ ನಾಯಕ್ ಆಗಿರ್ಬೋದು, ಪಿ.ವಿ. ನಾಯಕ್ ಇರ್ಬೋದು, ದೇವೇಂದ್ರಪ್ಪ ಇರ್ಬೋದು, ಮಾಜಿ ಶಾಸಕರಾಗಿರ್ತಕ್ಕಂಥ ಮೊಳಕಾಲ್ಮೂರು ತಿಪ್ಪೇಸ್ವಾಮಿ ಅವರು, ಮತ್ತು ಕೆ. ಸುರೇಶ್ ಬಾಬು ಅವರು ಇರ್ಬೋದು, ಸೋಮಲಿಂಗಪ್ಪ ಇರ್ಬೋದು, ಈ ಥರ ಎಸ್.ವಿ. ರಾಮಚಂದ್ರಪ್ಪ ಸೇರಿದಂತೆ ಎಲ್ಲರೂ ವಿಧಾನ ಪರಿಷತ್ನ ಮಾಜಿ ಸದಸ್ಯರು, ಹಾಲಿ ಸದಸ್ಯರು, ಎಲ್ಲರೂ ಮುಖಂಡರು ಕೂಡ ಚಳ್ಳಕೆರೆಗೆ ಬರೋರಿದ್ದಾರೆ. ಅವತ್ತಿನ ದಿವಸ ಸುಮಾರು ಒಂದು 2,000 ಜನ ಅಡ್ವೊಕೇಟ್ಸು, ವಿದ್ಯಾರ್ಥಿಗಳು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವತ್ತು ರಾಜ್ಯ ಸರ್ಕಾರಕ್ಕೆ ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ವಿ, ನಮ್ಗೆ ಸಿಗಬೇಕಾಗಿರ್ತಕ್ಕಂಥ ಸಾಮಾಜಿಕ ನ್ಯಾಯವನ್ನು ನೀವು ಕೊಡಿ, ಸಾಮಾಜಿಕ ಮೀಸಲಾತಿಯನ್ನು ನಮಗೆ ಕೊಡಿ ಅಂತಕ್ಕಂಥ ಒತ್ತಾಯ ಮಾಡಿದ್ವಿ. ಆ ಮೂಲಕ ನಾವು ರಾಜ್ಯ ಸರ್ಕಾರಕ್ಕೆ ಚಿತ್ರದುರ್ಗ ಜಿಲ್ಲೆಯ ಪರಿಶಿಷ್ಟ ಪಂಗಡ ವೃತ್ತಿಯಿಂದ ಎಚ್ಚರಿಕೆಯನ್ನು ಕೂಡ ಒತ್ತು ಕೊಡಲಿದೆ. ಈ ಕಾರ್ಯಕ್ರಮ ಚಳ್ಳಕೆರೆ ನಗರದಲ್ಲಿ ನಡೆಯಿದೆ. ಇವತ್ತು ಎಲ್ಲ ಗೋಪಾಲಕೃಷ್ಣ ಇರ್ಬೋದು, ರಘುಮೂರ್ತಿ ಇರ್ಬೋದು, ಈ ಬೇರೆ ಬೇರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಶಾಸಕರು ಸಹ ಯಾರು ಸಹ ಇರ್ತಾ ಇಲ್ಲ, ಸರ್ಕಾರವನ್ನ ಖಂಡಿಸ್ತಾರೆ. ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನಾವು ಸಂಪೂರ್ಣವಾಗಿ ಜನಾಂದೋಲನ ರೂಪಿಸಲಿಕ್ಕೆ ಇದು ಜಿಲ್ಲಾ ಸಮಾವೇಶ ಮಾಡ್ತಾರೆ. ಮುಂಬರುವ ದಿನದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಈ ಒಂದು ಸಮಾವೇಶ ಮಾಡಿ ಸರ್ಕಾರ ಹೆಚ್ಚಿಕೊಂಡಿದ್ರೆ ಇವತ್ತು ರಾಜ್ಯ ಮಟ್ಟದ ಜನಾಂದೋಲನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಡ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಈ ಒಂದು ಕಾರ್ಯಕ್ರಮವನ್ನು ಬರ್ತಕ್ಕಂಥ ಭಾನುವಾರ ನಮ್ಮ ಗುರು ರಾಘವೇಂದ್ರ ಕಲ್ಯಾಣ ಮಂಟಪ ನಮ್ಮ ಜಿಲ್ಲೆ ಸಮಾವೇಶ ಇದು. ನಮ್ಮ ಜಿಲ್ಲೆಯಲ್ಲಿ ನಮ್ಮ ಚಳ್ಳಕೆರೆ ಭಾಗದಲ್ಲಿ ನಾವು ಈ ಒಂದು ಸಮಾವೇಶ ಮಾಡ್ತಾ ಇದ್ದಾರೆ. ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮಾಧ್ಯಮ ಸ್ನೇಹಿತರು ಸಹಕಾರ ಕೊಡಬೇಕು. ಹಾಗೆ ನಮ್ಮ ಎಲ್ಲ ಪರಿಶಿಷ್ಟ ಪಂಗಡದ ಬಂಧುಗಳು ಹೆಚ್ಚಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಅವರು ಕಳೆಕಳಿ